ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಈ ಬಾಕ್ಸ್ ಅನ್ನ ಡಿವೈಡ್ ಮಾಡಿಬಿಟ್ಟು 3 ದಿನ ಆಗಿದೆ. ಸೊ ಈ ಬಾಕ್ಸ್ ಅಲ್ಲಿ ಏನೇ ಆಕ್ಟಿವಿಟೀಸ್ ಆಗಿದೆ ಅಂತ ನಾವು ನೋಡ್ಕೊ ಬರೋಣ. ಸೊ ಈ ಫ್ರೇಮ್ ಅಲ್ಲಿ ನೀವು ನೋಡ್ಬೋದು ರಾಣಿ ಸೆಲ್ಸ್ ಡೆವಲಪ್ಮೆಂಟ್ ಆಗಿದೆ. ಇದರಲ್ಲಿ 2 ರಾಣಿ ಸೆಲ್ ಡೆವಲಪ್ಮೆಂಟ್ ಆಗಿದೆ. ಇಲ್ಲೊಂದಿದೆ, ಮತ್ತೆ ಇಲ್ಲೊಂದು ಹುಳ ಇದೆ ನೋಡಿ, ಅಲ್ಲೊಂದಿದೆ. ಒಂದು ರಾಣಿ ಒಂದು ಮೊಟ್ಟೆಯಿಂದ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗೋದಕ್ಕೆ 15 ರಿಂದ 16 ದಿನ ಸಮಯ ತಗೊಳುತ್ತೆ. ಮೊಟ್ಟೆಯಿಂದ ಲಾರ್ವೆ ಹೊರಗಡೆ ಬರೋದಕ್ಕೆ 3 ದಿನ ಸಮಯ ತಗೊಳುತ್ತೆ. ಅದಾದ್ಮೇಲೆ 3 ರಿಂದ 8 ದಿನದವರೆಗೆ ಆ ಲಾರ್ವೆ ರಾಯಲ್ ಜೆಲ್ಲಿಯನ್ನ ತಿನ್ನೋಕೆ ಸ್ಟಾರ್ಟ್ ಮಾಡುತ್ತೆ. ಅದಾದ ನಂತರ 8 ರಿಂದ 16 ದಿನದವರೆಗೂ ಅದು ಪ್ಯೂಪಾ ಸ್ಟೇಜ್ ಇಂದ ಅಡಲ್ಟ್ ಆಗಿ ಬದಲಾವಣೆ ಆಗುತ್ತಾ ಹೋಗುತ್ತೆ. ಸೊ ಹೊಸ ರಾಣಿ ಬರೋದಕ್ಕೆ 10 ರಿಂದ 15 ದಿನ ಟೈಮ್ ತಗೊಳುತ್ತೆ. ಸೊ ನಾವು ಈ ಪೆಟ್ಟಿಗೆಯಲ್ಲಿ ರಾಣಿಯನ್ನ ತೆಗೆದಾಗ ಏನೇನ್ ಆಕ್ಟಿವಿಟೀಸ್ ಆಗುತ್ತೆ ಅಂದ್ರೆ, ಫಸ್ಟ್ ಇಲ್ಲಿರೋ ಹುಳುಗಳಿಗೆ ಒಂದ್ ಅರ್ಧ ಗಂಟೆ ಆದ್ಮೇಲೆ ಈ ಪೆಟ್ಟಿಗೆಯಲ್ಲಿ ರಾಣಿ ಇಲ್ಲ ಅಂತ ಗೊತ್ತಾಗುತ್ತೆ. ಯಾವ ರೀತಿ ಗೊತ್ತಾಗುತ್ತೆ ಅಂದ್ರೆ, ಈ ರಾಣಿ ಒಂದು ಫೆರಮೋನ್ಸ್ ಅಂತ ಸಬ್ಸ್ಟೆಂಟ್ ಅನ್ನ ಸೆಕ್ರೀಟ್ ಮಾಡ್ತಾಳೆ. ಅದ್ರಿಂದ ಈ ಹುಳುಗಳೆಲ್ಲ ಈ ರಾಣಿಗೆ ಅಟ್ರಾಕ್ಟ್ ಆಗಿರುತ್ತೆ. ಈ ರಾಣಿಯನ್ನ ನಾವು ತೆಗೆದಾಗ ಏನಾಗುತ್ತೆ ಅಂದ್ರೆ ಅದ್ರ ಎಫೆಕ್ಟ್ ಕಡಿಮೆ ಆಗ್ತಾ ಹೋದಾಗ ಈ ಹುಳುಗಳಿಗೆ ಗೊತ್ತಾಗುತ್ತೆ ನಮ್ ಪೆಟ್ಟಿಗೆಯಲ್ಲಿ ರಾಣಿ ಇಲ್ಲ ಅಂತ. ಸೊ ಅವಾಗ ಏನ್ ಮಾಡ್ತವೆ ಅಂದ್ರೆ, ನಮ್ಗೆ ಎಮರ್ಜೆನ್ಸಿ ಆಗಿ ಒಂದು ರಾಣಿ ಬೇಕಾಗುತ್ತೆ. ಸೊ ಅದನ್ನ ನಾವು ಮಾಡ್ಲೇಬೇಕು. ಯಾಕಂದ್ರೆ ಇಲ್ಲಾಂದ್ರೆ ನಮ್ದು ಈ ಜೇನ್ಗೂಡು ಉಳಿಯೋದಿಲ್ಲ. ಸೊ ಅವಾಗ ಅವಕ್ಕೆ ತುಂಬಾ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಮತ್ತೆ ಅವು ತುಂಬಾ ಬಝಿಂಗ್ ಶಬ್ದ ಮಾಡ್ಕೊಂತ, ತುಂಬಾ ಜೋರಾಗಿ ಓಡಾಡ್ಕೊಂತ ಇದ್ರಲ್ಲಿ ತಿರುಗ್ತಾ ಇರ್ತವೆ. ಅದಾದ್ಮೇಲೆ ಅವೇನ್ ಮಾಡ್ತವೆ ಅಂದ್ರೆ 1 ರಿಂದ 3 ದಿನದ ಒಳಗಿರುವಂತಹ ಲಾರ್ವೆಯನ್ನ ಸೆಲೆಕ್ಟ್ ಮಾಡ್ತವೆ. ಇಲ್ಲ ಅಂದ್ರೆ ಅವು ಮೊಟ್ಟೆಗಳನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅದರಲ್ಲಿ ರಾಣಿಯನ್ನ ಡೆವಲಪ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ರಾಣಿ ಆಗೋದಿಕ್ಕೆ ಸಪರೇಟ್ ಮೊಟ್ಟೆಗಳೇನು ಇರೋದಿಲ್ಲ. ಈಗ ವರ್ಕರ್ಸ್ ಮತ್ತೆ ರಾಣಿ ಒಂದೇ ತರ ಮೊಟ್ಟೆಯಲ್ಲೇ ಆಗೋದು. ಡ್ರೋನ್ಸ್ ಮಾತ್ರ, ಅಂದ್ರೆ ಗಂಡು ನೊಣಗಳು ಮಾತ್ರ ಅವಕ್ಕೆ ಬೇರೆ ಮೊಟ್ಟೆ. ಅಂದ್ರೆ ಈಗ ರಾಣಿ ಮತ್ತೆ ವರ್ಕರ್ಸ್ ಆಗೋದು ಫರ್ಟಿಲೈಸ್ ಆಗಿರೋ ಮೊಟ್ಟೆಗಳಿಂದ, ಈ ಡ್ರೋನ್ಸ್ ಹುಟ್ಟೋದು ಅನ್ಫರ್ಟಿಲೈಸ್ಡ್ ಮೊಟ್ಟೆಯಿಂದ. ಸೊ ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಅಂದ್ರೆ, ಈಗ 1 ರಿಂದ 3 ದಿನದ ಒಳಗಿರೋ ಲಾರ್ವೆಗೆ ರಾಯಲ್ ಜೆಲ್ಲಿಯನ್ನ ಫೀಡ್ ಮಾಡ್ತವೆ. ಅದನ್ನ ಕಂಟಿನ್ಯೂಷನ್ ಮಾಡ್ಕೊಂತ ಹೋದ್ರೆ, ಅದು ಒಂದು ಹುಳ ಆಗಿ ಹುಟ್ಟೋವರೆಗೂ ಅದನ್ನ ಕಂಟಿನ್ಯೂಷನ್ ಮಾಡಿದ್ರೆ ಅದು ರಾಣಿಯಾಗಿ ಹುಟ್ಟುತ್ತೆ. ಅದನ್ನ 3 ದಿನದ ಒಳಗೆ ಅಷ್ಟೇ ಅವಕ್ಕೆ ರಾಯಲ್ ಜೆಲ್ಲಿ ಕೊಟ್ರೆ ಅದು ಕೆಲಸಗಾರ್ತಿ ನೊಣ ಆಗುತ್ತೆ. ಅಷ್ಟೇ ಡಿಫ್ರೆನ್ಸು. ಮತ್ತೆ ರಾಣಿಗೆ ಅವಳು ಲೈಫ್ ಟೈಮ್ ವರ್ಗು ರಾಯಲ್ ಜೆಲ್ಲಿ ಮಾತ್ರನೇ ಆ ಹುಳಗಳು ಕೊಡೋದು. ಯಾಕಂದ್ರೆ ಅವಳು ಒಂದು ದಿನಕ್ಕೆ 2000 ಮೊಟ್ಟೆಯನ್ನ ಇಡ್ತಾಳೆ. ಈಗ ರಾಯಲ್ ಜೆಲ್ಲಿಯನ್ನ ಈ ಜೇನುನೊಣಗಳು ಯಾವುದೇ ಗಿಡದಿಂದ ಶೇಖರಣೆ ಮಾಡೋದಿಲ್ಲ. ಅದನ್ನ ಈ 7 ರಿಂದ 11 ದಿನದ ಒಳಗಿರುವಂತಹ ಇವು ಕೆಲಸಗಾರ್ತಿ ನೊಣಗಳು ಇರ್ತಾವಲ್ಲ, ಅವನ್ನ ನರ್ಸ್ ಬೀಸ್ ಅಂತಾರೆ. ಈ ನರ್ಸ್ ಬೀಸ್ ಏನ್ ಮಾಡ್ತವೆ ಅಂದ್ರೆ, ಜೇನು ತುಪ್ಪವನ್ನ ಮತ್ತೆ ಪರಾಗವನ್ನ ತಿಂದ್ಬಿಟ್ಟು ಅದನ್ನ ಡೈಜೆಷನ್ ಮಾಡ್ಕೊಂತವೆ. ಅದಾದ್ಮೇಲೆ ಅವುಗಳ ತಲೆಯಲ್ಲಿ ಒಂದು ಹೈಪೋಫೆರಾಂಜಿಯಲ್ ಅಂತ ಗ್ರಂಥಿಗಳಿರುತ್ತೆ. ಈ ಗ್ರಂಥಿಗಳು ಈ ರಾಯಲ್ ಜೆಲ್ಲಿಯನ್ನ ಸೆಕ್ರೀಷನ್ ಈ ರಾಯಲ್ ಜೆಲ್ಲಿಯನ್ನ ಲಾರ್ವೆಗೆ ಕೊಟ್ಟಾಗ ಸೊ ಅದು ರಾಣಿಯಾಗಿ ಹುಟ್ಟುತ್ತೆ. ಈ ಜೇನುನೊಣಗಳು ಸೆಕ್ರೀಟ್ ಮಾಡುವಂತಹ ರಾಯಲ್ ಜೆಲ್ಲಿ ತುಂಬಾ ನ್ಯೂಟ್ರಿಷಿಯಸ್ ಫುಡ್ ಆಗಿರುತ್ತೆ. ಇದರಲ್ಲಿ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು ಎಲ್ಲಾ ಇರುತ್ತೆ. ಅದರಿಂದ ಇದು ತುಂಬಾ ನ್ಯೂಟ್ರಿಷಿಯಸ್ ಫುಡ್ ಆಗಿರೋದ್ರಿಂದ ಈ ರಾಣಿಗೆ ಇದನ್ನ ನೀಡ್ತವೆ. ಸೊ ಅವಳಿಗೆ ಕೆಪಾಸಿಟಿ 2000 ಮೊಟ್ಟೆಯನ್ನ ಇಡೋಕೆ ಈ ರಾಯಲ್ ಜೆಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಬಾಕ್ಸ್ ಅಲ್ಲಿ ಈಗ ರಾಣಿ ಲಾರ್ವೆ ಸ್ಟೇಜ್ ಅಲ್ಲಿ ಇದ್ದಾಳೆ. ಸೊ ನಾವು ಈ ಲಾರ್ವೆ ಸ್ಟೇಜ್ ಇಂದ ಪ್ಯೂಪಾ ಸ್ಟೇಜ್ ಹೋದ್ಮೇಲೆ ನಾವು ಮತ್ತೆ ನೋಡೋಣ. ಅಲ್ಲಿವರೆಗೂ ಇವನ್ನ ಡಿಸ್ಟರ್ಬ್ ಮಾಡಬಾರ್ದು. ಯಾಕಂದ್ರೆ ಇದರಲ್ಲಿ ಅವು ತುಂಬಾ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಿರುತ್ತೆ. ನಾವು ಅದಕ್ಕೆ ಹಗಲೆಲ್ಲ ಫ್ರೇಮ್ ಗಳನ್ನ ಎತ್ತಿ ತೆಗೆಯೋದು ಆ ತರ ಮಾಡಬಾರ್ದು. ಸೊ ನಾನು ಇನ್ನೊಂದು ವಾರ ಆದ್ಮೇಲೆ ಈ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮ್ ನೋಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು.